ರಾಗಿಣಿ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಇವತ್ತೇ ನಂಗೆ ಗೊತ್ತಾಗಿತ್ತು. ಒಂದು ಹೆಂಗಸಿಗೆ ಒಂದು ಎರಡು ಯಾವಾಗಲೂ ಕ್ಯಾರೆಕ್ಟರ್ ಎರಡು ಇರುತ್ತೆ. ಈ ಕಾದಂಬರಿ ನಾನು ಒಪ್ಕೊಂಡಿಲ್ಲ ಮಾಡಿಲ್ಲ ಅಂದರೆ ನನ್ನ ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯನ ಕಳ್ಕೊತಾ ಇದ್ದೆ. ಆ ಗನ್ ನನಗಿಂತನೇ ಉದ್ದ ಇತ್ತು. ಚೆನ್ನಾಗಿ ಮಾಡಿದ್ದಾರೆ, ವಂಡರ್ಫುಲ್ ಸಬ್ಜೆಕ್ಟ್. ರಾಗಿಣಿ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಇವತ್ತೇ ನಂಗೆ ಗೊತ್ತಾಗಿತ್ತು. ಸೊ ಮನೇಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಕೂಡ್ಲು ಸರ್ ಸಾಕಷ್ಟು ಅದ್ಭುತವಾದ ಸಿನಿಮಾಗಳನ್ನ ಇದುವರೆಗೂ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಸಿನಿಮಾನು ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಇಬ್ರಿಗೂ ಅವಾರ್ಡ್ ಬರುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಒಳ್ಳೆಯದಾಗಲಿ ಸಿನಿಮಾಗೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು, ಇಡೀ ತಂಡದ ಜೊತೆ ನೋಡಿದ್ದೀನಿ. ಪ್ರಜ್ವಲ್ ಅವರು ಬಂದಿದ್ದಾರೆ. ಸೊ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದ್ರೆ ಇಷ್ಟ ಆಗಿದೆ. ನಾನು ಹೇಳಿದ ಥರ ಇದು ತುಂಬ ಕಂಟೆಂಟ್ ಬೇಸ್ಡ್ ಫಿಲ್ಮ್. ಫ್ಯಾಮ್ಲಿ ಜೊತೆ ಬಂದು ನೋಡಿ. ಒಂದು ಹೆಂಗಸಿಗೆ ಒಂದು ಎರಡು ಯಾವಾಗಲೂ ಕ್ಯಾರೆಕ್ಟರ್ ಎರಡು ಇರುತ್ತೆ. ಧೈರ್ಯನೂ ಇರುತ್ತೆ, ಅದೇ ಥರ ನಾವೊಂದು ಆ ಸಾಫ್ಟ್ ಕಾಮ್ ನೇಚರು ಇರುತ್ತೆ. ಸೊ ನೀವು ಫ್ಯಾಮ್ಲಿ ಜೊತೆ ಬಂದರೆ 100% ನಿಮ್ಮ ಅಮ್ಮ ಇರಲಿ, ನಿಮ್ಮ ತಂಗಿ ಇರಲಿ, ಅಕ್ಕ ಇರಲಿ, ಆ ಒಂದು ಕನೆಕ್ಷನ್ 100% ಸಿಗುತ್ತೆ ನಿಮಗೆ. ಸೊ ವಿಶಿಂಗ್ ಮೀ ಆ್ಯಂಡ್ ದ ಟೀಮ್ ಆಲ್ ದ ಬೆಸ್ಟ್. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಹಾಂ ಹಾಂ ಅದೇ ನಾನು ಗನ್ ಎದ್ದ ತಕ್ಷಣವೇ ಫ್ಯಾನ್ಸ್ ಎಲ್ಲ ಫುಲ್ ಅಂದರೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಗನ್ ನನಗಿಂತನೇ ಉದ್ದ ಇತ್ತು. ಸೊ ಅದೆಲ್ಲ ಕೇಳಿಸ್ಕೊಂಡು ಈ ಥರ ಒಂದು ರಿಯಾಕ್ಷನ್ ಕೇಳಿದ್ರೆ ಖುಷಿ ಆಗ್ತಿದೆ. ಫಿಂಗರ್ಸ್ ಕ್ರಾಸ್ಡ್ ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಿನಿಮಾ ಇವಾಗ ಎಲ್ಲ ನೋಡಿದ್ರಿ, ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ತುಂಬ ಜನ ತುಂಬ ಭಾವಕರಾಗಿದ್ದಾರೆ. ಆ ಫೀಲಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಖುಷಿಯಾಗಿದೆ. ಇಂಥ ಒಂದು ಕಾದಂಬರಿಯಲ್ಲಿ ಆ್ಯಕ್ಟ್ ಮಾಡಿದ್ದು ಇದು ನನ್ನ 8ನೇ ಸಿನಿಮಾ. ಸೊ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಕಾದಂಬರಿ ನಾನು ಒಪ್ಕೊಂಡಿಲ್ಲ ಮಾಡಿಲ್ಲ ಅಂದರೆ ನನ್ನ ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯನ ಕಳ್ಕೊತಾ ಇದ್ದೆ. ತುಂಬ ಪ್ರೌಡ್ ಅನಿಸ್ತಾ ಇದೆ. ಥ್ಯಾಂಕ್ಸ್ ಟು ನಮ್ಮ ನಿರ್ಮಾಪಕರು ನಾರಾಯಣ್ ಸರು, ನಮ್ಮ ನಿರ್ದೇಶಕರು ಕೂಡ್ಲು ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಎಲ್ಲ ಜನಗಳು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಈ ಶಾನ್ ಭೋಗರ್ ಮಗಳನ್ನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ಖಂಡಿತ ನೋಡಿ. ಸಿನಿಮಾ ತುಂಬ ಅದ್ಭುತವಾಗಿದೆ. ರಾಗಿಣಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಖಂಡಿತ ನೋಡಿ. ಥ್ಯಾಂಕ್ ಯು.